ರೈತರಿಗೆ ಅರ್ಥ ಆಗೋಸ್ಕರ ಅಂತ ನಾವು ಗಾಡಿನ ತಂದು ಅದ್ರ ಮೇಲೆ ನಡೆಸಿ ತೋರಿಸ್ತೀವಿ. ಈಗ ನಾನು ನೋಡಿ ಈಗ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಅದು ನೋಡಿ ಯಾವ ರೀತಿ ಇದಾಗುತ್ತೆ ಅಂತ ನೋಡಿ ವೀರೇಶ್. ಈಗ ಓಕೆ ವೀರೇಶ್. ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೀರೇಶ್ ಫ್ರಮ್ ಕೃಷಿ ಚಟುವಟಿಕೆ ಯೂಟ್ಯೂಬ್ ಚಾನಲ್ ಕಡೆಯಿಂದ. ನಮ್ಮೊಂದಿಗೆ ಇದ್ದಾರೆ ನಮಗೆ ಅತ್ಯಂತ ಆತ್ಮೀಯರಾಗಿರುವಂತಹ ರೆಹಮಾನ್ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಿಮಗೆ ಇವ್ರ ಬಗ್ಗೆ ಆಲ್ರೆಡಿ ಗೊತ್ತಿರುತ್ತೆ. ನಮ್ಮ ಚಾನಲಲ್ಲಿ ಇವ್ರದ್ದು ಹಲವಾರು ವೀಡಿಯೋಸು ನಾವು ಮಾಡಿದ್ದೀವಿ ಆಲ್ರೆಡಿ. ಸೊ ಈ ಒಂದು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ಸುಮಾರು ದಿನಗಳಿಂದ ನಾವು ಪ್ಲಾನ್ ಮಾಡಿದ್ವಿ. ಸೊ ರೈತರಿಗೆ ಹೆಲ್ಪ್ ಆಗೋ ಥರ ಏನಾದರೂ ಮಾಡಬೇಕು. ನಮ್ಮದೇ ಒಂದು ದೊಡ್ಡ ಫ್ಯಾಕ್ಟ್ರಿ ಇದೆ, ಖೇದೂತ್ ಮೈಕ್ರೋ ಇರಿಗೇಷನ್ ಅಂತೇಳ್ಬಿಟ್ಟು ಒಂದು ಫ್ಯಾಕ್ಟ್ರಿ ಇದೆ. ಸೊ ನೀವು ಅಲ್ಲಿಗೆ ಬರಬೇಕು ವೀರೇಶ್. ಅಲ್ಲಿಗೆ ಬಂದರೆ ನಮ್ಮ ಹತ್ರ ನಾವು ಎಲ್ಲ ಥರದ ಪೈಪ್ಗಳನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಸೊ ಡ್ರಿಪ್ ಪೈಪ್ ಆಗಿರ್ಬೋದು, ಸ್ಪ್ರಿಂಕ್ಲರ್ ಪೈಪ್ ಆಗಿರ್ಬೋದು, PVC ಪೈಪ್ ಆಗಿರ್ಬೋದು, HDP ಪೈಪ್ ಆಗಿರ್ಬೋದು. ಸೊ ಎಲ್ಲ ಥರದ ಪೈಪ್ಗಳು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಸೊ ಅದನ್ನು ಸಹ ಮತ್ತು ನಾವು ಸಬ್ಸಿಡಿನ ಕೊಡಿಸೋ ಥರ ನಾವು ಪ್ಲಾನ್ ಮಾಡಿದ್ದೀವಿ ಅಂತ ಹೇಳಿದ್ರು. ಸೊ ಅದ್ರ ಸಲುವಾಗಿ ನಾನು ಇವತ್ತು ಈ ಒಂದು ಖೇದೂತ್ ಅನ್ನೋ ಫ್ಯಾಕ್ಟ್ರಿಗೆ ಬಂದಿದ್ದೀನಿ. ಸೊ ನಿಮಗೆ ಅದ್ರ ಬಗ್ಗೆ ನಮ್ಮ ರೆಹಮಾನ್ ಸರ್ ಮಾತುಗಳಲ್ಲಿ ನಾವು ಕೇಳೋಣ. ಕೃಷಿ ಚಟುವಟಿಕೆ ನಮ್ಮೆಲ್ಲ ವೀಕ್ಷಕರುಗಳಿಗೂ ನಮಸ್ಕಾರಗಳು. ಈಗ ವೀರೇಶ್, ನಾನು PVC ಪೈಪ್ಸ್ಗಳಿಂದ ನಿಮಗೆ ತುಂಬ ಬ್ರೀಫಾಗಿ ಹೇಳೋಣ ಅಂತೇಳಿ ಕರ್ಕೊಂಬಂದೆ. ಈಗಾಗಲೇ ನಾವು ಎಲ್ಲ ಸ್ಪ್ರಿಂಕ್ಲರ್ ಸೆಟ್ಟಿಂದ ಖೇದೂತ್ ಕಂಪ್ನಿಯ ಸ್ಪ್ರಿಂಕ್ಲರ್ಸ್ಗಳನ್ನು ಎಂಟೈರ್ ಕರ್ನಾಟಕದ ಎಲ್ಲ ರೈತರಿಗೂ ನಾವು ತೋರಿಸಿದ್ದೀವಿ. ಸೊ ಈಗ ನಾವೇನು ತೋರಿಸಿದ್ದೀವಿ ಅಂದರೆ ಇದು PVC ಪೈಪ್ಸಿಂದು. ಈ PVC ಪೈಪ್ಗಳನ್ನು ಯಾವ ರೀತಿ ತಯಾರು ಮಾಡ್ತೀವಿ, PVC ಪೈಪ್ ನಮ್ಮ ಕ್ವಾಲಿಟಿ ಹೇಗಿದೆ, PVC ಪೈಪ್ಗಳನ್ನು ಯಾವ ಟೆಸ್ಟ್ಗಳನ್ನು ಮಾಡ್ತೀವಿ. ಆ ಟೆಸ್ಟ್ಗಳನ್ನು ಮಾಡಿದ್ಮೇಲೆ ನಾವು ನಿಮಗೆ ಸಮಾಧಾನ ಆಗಲ್ಲ ಅಂದರೆ ಬೇಕಾದ್ರೆ ಒಂದು ವೆಹಿಕಲ್ ತೊಗೊಂಬಂದು ಅದ್ರ ಮೇಲೆ ಹತ್ತಿನೂ ಸಹ ನಾನು ತೋರಿಸ್ತೀನಿ. ನಮ್ಮ ಲಾರಿ ಹತ್ತಿದ್ರೂ ಸಹ ಅದು ಲೋಡ್ ಇರೋಂಥ ಲಾರಿ ಹತ್ತಿದ್ರೂ ಸಹ ನಮ್ಮ PVC ಪೈಪ್ಗಳು ಹೊಡೆದೋಗಲ್ಲ ಅನ್ನೋದಕ್ಕೆ ನಾನು ಇವತ್ತು ಗ್ರೌಂಡ್ ರಿಯಾಲಿಟಿ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ವೀರೇಶ್. ಸೊ ಈ ರೀತಿ ನಮ್ಮ PVC ಪೈಪ್ಸ್ಗಳೆಲ್ಲ ಇರುತ್ತೆ. ಸೊ ಇದನ್ನು ನಾವು ಏನು ಮಾಡ್ತೀವಿ, ಇಲ್ಲಿಂದ ನಾವು ಡೀಲರ್ಸ್ಗಳಿಂದ ನೇರವಾಗಿ ತೊಗೊಂಡೋಗಿ ನಮ್ಮ ಡೀಲರ್ಸ್ಗಳನ್ನ ಯಾರು ನಮ್ಮ ಹತ್ರ ಡೀಲರ್ಶಿಪ್ ತೊಗೊಂಡಿರ್ತಾರೋ ಅವರಿಗೆ ಹೋಗಿ ಕೊಡ್ತೀವಿ. ಸೊ ಡೀಲರ್ಸ್ಗಳಿಂದ ರೈತರಿಗೆ ಹೋಗುತ್ತೆ. ಅದಾದಮೇಲೆ ಇದನ್ನು ವಾಟರ್ ಶೆಡ್ ಸ್ಕೀಮಲ್ಲೂ ನಾವು PVC ಪೈಪ್ಗಳನ್ನು ವಿತರಣೆ ಮಾಡ್ತಿದ್ದೀವಿ. ಸೊ ನಮ್ಮ ಡೀಲರ್ಗಳು ತಾವು ತಮ್ಮ ಸಂಬಂಧಪಟ್ಟ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗಳಿಗೆ ಹೋಗ್ಬಿಟ್ಟು ಅಲ್ಲಿ ಇಂಡಿಯನ್ಗಳನ್ನು ತೊಗೊಂಡು ಬೇಕಾದ್ರೆ ಅಲ್ಲೂ ಸಹ ಸಪ್ಲೈ ಮಾಡ್ಬೋದು. ಯಾವ ರೀತಿ ನಾವು ಸ್ಪ್ರಿಂಕ್ಲರ್ಸ್ಗಳನ್ನು PMKSY ಮತ್ತು ಅಟಲ್ ಭೂಜಲದಲ್ಲಿ ಕೊಡ್ತಿದ್ದೀವೋ ಹಂಗೆ ವಾಟರ್ ಶೆಡ್ ಸ್ಕೀಮಲ್ಲಿ ನಾವು PVCಗಳನ್ನು ಸಹ ಕೊಡ್ತಿದ್ದೀವಿ. ಸೊ ತಾವು ಎಲ್ಲ ಕರ್ನಾಟಕದಂತ ಎಲ್ಲ ರೈತರು ಸಹ ಈ PVCಗಳನ್ನು ಸಬ್ಸಿಡಿಯಲ್ಲೂ ತೊಗೋಬೋದು ಮತ್ತು ಓಪನ್ ಮಾರ್ಕೆಟಲ್ಲಿ ಡೀಲರ್ಸ್ಗಳ ಥ್ರೂ ಓಪನ್ ಮಾರ್ಕೆಟಲ್ಲಿ ಅಂಗಡಿಗಳಲ್ಲೂ ತೊಗೋಬೋದು. ಸೊ ಹಾಗಾಗ್ಬಿಟ್ಟು ಈಗ ನಿಮ್ಮ ಚಾನಲ್ ಥ್ರೂ ಈ ಖೇದೂತ್ ಕಂಪ್ನಿ ಅಂದರೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಲ್ಯಾಬಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ, ಫೀಲ್ಡಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ, UV ಪ್ರೊಟೆಕ್ಟೆಡ್ ಮತ್ತು ಯಾವ ರೀತಿ ನಮ್ಮ PVC ಪೈಪ್ಸ್ಗಳನ್ನ ಯಾವ ರೀತಿ ರೆಸಿನ್ಗಳನ್ನು ಹಾಕಿ ನಾವು ಮಾಡಿದ್ದೀವಿ ಅನ್ನೋದು ಎಲ್ಲದೂ ಫ್ಯಾಕ್ಟ್ರಿ ಒಳಗಡೆ ತೋರಿಸ್ಕೊಡ್ತೀನಿ ವೀರೇಶ್. ಬನ್ನಿ ವೀರೇಶ್, ನಾನೆಲ್ಲ ತೋರಿಸ್ಕೊಡ್ತೀನಿ ಬನ್ನಿ ವೀರೇಶ್. ಈಗಾಗಲೇ ಹೇಳಿದೆ ನಾವು PVC ಪೈಪ್ ಈ ಖೇದೂತ್ ಕಂಪ್ನಿಯಲ್ಲಿ PVC ಪೈಪ್ ಸಹ ತಯಾರು ಮಾಡ್ತೀವಿ ಅಂತ ಹೇಳಿದೆ. ಈ PVC ಪೇಪರ್ನ ಯಾವ ರೀತಿ ತಯಾರು ಮಾಡ್ತಾರೆ ಅಂತ ಬನ್ನಿ ವೀರೇಶ್ ನಾನು ಹೇಳ್ತೀನಿ ನೋಡಿ. ಈಗ ಇದೆಲ್ಲ ಕೆಮಿಕಲ್ ಕಾಂಪೋಸಿಷನ್. ಇದು ಬಂದ್ಬಿಟ್ಟು ಸ್ಟೇರಿಕ್ ಆ್ಯಸಿಡ್ ಅಂತ ಇರುತ್ತೆ, ಸೊ ಲೈಮ್ ಇರುತ್ತೆ, ಸೊ ರೆಸಿನ್ ಅಂತ ಇರುತ್ತೆ. ಸೊ ಇವೆಲ್ಲನೂ ಯಾವ ರೀತಿ ಇರುತ್ತೆ ಅಂತ ನೋಡಿ. ಇದು ಪೈಪು ಯಾವ ರೀತಿ ಆಗುತ್ತೆ ಅಂತ ನೋಡಿ, ಈ ಥರ ಇರುತ್ತೆ. ಸೊ ಇದು ಕ್ರಿಸ್ಟಲ್ ಟೈಪ್ ಇರುತ್ತೆ, ಉಪ್ಪು ಟೈಪ್ ಇದೆ. ಸೊ ಇದು ಫುಲ್ ಕಂಪ್ಲೀಟ್ ಪೌಡ್ರ್ ಇರುತ್ತೆ. ಸೊ ಇವೆಲ್ಲ ಕೆಮಿಕಲ್ ಮತ್ತು ರೆಸಿನ್ ಇವೆಲ್ಲ ಸೇರಿಕೊಂಡು ಇಲ್ಲಿ ಇದೊಂದು ಥರ್ಮಲ್ ಫರ್ನೆಸ್ ಇದ್ದಂಗೆ ಇದು. ಇಲ್ಲಿ ಒಂದು ನಿರ್ದಿಷ್ಟವಾದ ಉಷ್ಣಾಂಶ ಇರುತ್ತೆ. ಆ ಉಷ್ಣಾಂಶದಲ್ಲಿ ಹೀಟ್ ಆದ ತಕ್ಷಣವೇ ಈ ಕಡೆ ಬನ್ನಿ ವೀರೇಶ್ ನೋಡಿ, ಇಲ್ಲಿ ಒಂದು ಸರ್ಟನ್ ಪ್ರಿಫಿಕ್ಸ್ ಟೆಂಪ್ರೇಚರ್ ಇರುತ್ತೆ. ಆ ಟೆಂಪ್ರೇಚರ್ ಬಂದ ತಕ್ಷಣ ಎಲ್ಲ ಮಿಕ್ಸ್ ಆಗಿ ಇಲ್ಲಿ ಬರುತ್ತೆ. ಒಳ್ಳೆ ರಂಗೋಲಿ ಪೌಡರ್ ಇದ್ದಂಗೆ ಇದೆ ನೋಡಿ ವೀರೇಶ್. ಇದೊಂಥರ ರಂಗೋಲಿ ಪೌಡರ್ ಕಾಣಿಸ್ತಾ ಇದೆ. ಸೊ ಅಲ್ಲಿಂದ ಮತ್ತೆ ಫಿಲ್ಟರ್ ಆಗಿ ಮತ್ತೆ ಇಲ್ಲಿ ಬರುತ್ತೆ. ಇದು ಫೈನ್ ತುಂಬ ಸ್ಮೂತ್ ಇರುವಂಥದ್ದು ಇದು PVC. ಇದು ಇದರೆಲ್ಲ ಮಿಶ್ರಣ ಆಗಿರುವಂಥದ್ದು ಕೆಮಿಕಲ್ಲು. ಸೊ ಮಿಶ್ರಣ ಆಗಿ ಫೈನಲ್ ಇದಾಗಿರುತ್ತೆ. ನಾನು ಈಗಾಗಲೇ ನಿಮಗೆ ಹೇಳಿದೆ ಅಲ್ಲಿ ರಂಗೋಲಿ ಟೈಪ್ ಪೌಡ್ರ್ ಇದೆ ಅಂತ ನಿಮಗೆ ತೋರಿಸಿದೆ. ಆ ರಂಗೋಲಿ ಟೈಪ್ ಪೌಡ್ರ್ ಇರೋದು ಸೀದಾ ಈ ಕಡೆ ಬರುತ್ತೆ, ಈ ಕಡೆಯಿಂದ ಇಲ್ಲಿ ಬರುತ್ತೆ. ಸೊ ಇದರೊಳಗಡೆ ಬಂದು ಇಲ್ಲಿ ಎಕ್ಸ್ಟ್ರೂಡರ್ ಇರುತ್ತೆ. ಎಕ್ಸ್ಟ್ರೂಡರಲ್ಲಿ ಅದು ಮತ್ತೊಂದು ಟೆಂಪ್ರೇಚರಲ್ಲಿ ಹೀಟಾಗಿ ಈಗ ನೋಡಿ ಈ ಕಡೆ ಬನ್ನಿ ವೀರೇಶ್, ಇದನ್ನು ಡೈ ಹೆಡ್ ಅಂತ ಹೇಳ್ತೀವಿ. ಈ ಡೈ ಹೆಡಲ್ಲಿ ನಿಮಗೆ 3 ಇಂಚ್ ಪೈಪ್ ಬೇಕಾ, 4 ಇಂಚ್ ಪೈಪ್ ಬೇಕಾ, 2 ಇಂಚ್ ಪೈಪ್ ಬೇಕಾ, 1 ಇಂಚ್ ಪೈಪ್ ಬೇಕಾ ಅನ್ನೋದು ಈ ಡೈ ಹೆಡ್ ತೀರ್ಮಾನ ಮಾಡೋದು. ನೀವು ಡಿಸೈಡ್ ಮಾಡೋದು ನಿಮಗೆ ಯಾವ್ದು ಪೈಪ್ ಬೇಕು ಆ ಪೈಪನ್ನು ನಾವು ಡೈ ಹೆಡನ್ನು ಇಲ್ಲಿ ಫಿಟ್ ಮಾಡ್ತೀವಿ. ಸೊ ಇಲ್ಲಿ ಫಿಟ್ ಮಾಡಿಬಿಟ್ಟು ನಾವು ಈಗ ನಾವು 3 ಇಂಚಿಂದ ಹಾಕಿದ್ವಿ. ಈ ಕಡೆ ಬನ್ನಿ ವೀರೇಶ್, ಇಲ್ಲಿ ನೋಡಿ ಇದು ಕಾಣ್ತಾ ಇದೆಯಲ್ವಾ? ಕಾಣಿಸ್ತಾ ಇದೆ. ಸೊ ಇದು 3 ಇಂಚಿನ ಪೈಪ್ ಹಾಕಿದ್ದೀವಿ ನಾವು. 3 ಇಂಚಿನ ಪೈಪನ್ನು ಯಾವ ರೀತಿ ಹೊರಗಡೆ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಅಲ್ಲಿ ಹೀಟ್ ಆಗ್ತಾ ಇದೆ, ಪೈಪ್ ಕಡೆ ಬರ್ತಾ ಇದೆ. ಪೌಡ್ರ್ ರಂಗೋಲಿ ಪೈಪು, ರಂಗೋಲಿ ಅಂತ ಪೌಡ್ರ್ ಅಂತ ಪೈಪು ಈ ರೀತಿ ನೋಡಿ. ರೈತರಿಗೆ ಒಂದು ಆಶ್ಚರ್ಯ ಆಗುತ್ತೆ ಯಾವ ರೀತಿ ಪೈಪ್ ತಯಾರಾಗುತ್ತೆ ಅಂತೇಳಿ. ಸೊ ಇವತ್ತು ಒಂದು ಅವಕಾಶ ರೈತರಿಗೆ ನೋಡೋಕ್ಕೆ ಯಾವ ರೀತಿ ಪೈಪ್ ತಯಾರಾಗುತ್ತೆ ಅಂದರೆ ರಂಗೋಲಿ ಅಂತ ಇರುವಂಥ ಪೌಡ್ರನ್ನ ಹೀಟ್ ಮಾಡಿಬಿಟ್ಟು ಮತ್ತೆ ಕೂಲ್ ಮಾಡಿಬಿಟ್ಟು ಮತ್ತೆ ಹೀಟ್ ಮಾಡಿಬಿಟ್ಟು ಯಾವ ರೀತಿ PVC ಪೈಪ್ ಆಗ್ತಿದೆ ಅಂತ ಇಲ್ಲಿ ತೋರಿಸಿ ವೀರೇಶ್ ನೀವು. ಸೊ ಇದಾದಮೇಲೆ ಮತ್ತೆ ಇದನ್ನು ಪೈಪ್ ಮತ್ತೆ ನೋಡಿ ವೀರೇಶ್ ಇಲ್ಲಿ ನೋಡಿ, ಇಲ್ಲಿ ಮತ್ತೆ ಇದನ್ನು ನೀರು ಹಾಕಿ ಮತ್ತೆ ಕೂಲ್ ಮಾಡ್ತೀವಿ. ಇದನ್ನು ಈ ಕಡೆ ಹೀಟ್ ಮಾಡ್ತಾಯಿದ್ದೀವಿ, ಮತ್ತೆ ಈ ಕಡೆ ಕೂಲ್ ಮಾಡ್ತಿದ್ದೀವಿ. ಹಿಂಗೆ ಬನ್ನಿ ವೀರೇಶ್. ಈಗ ಅಲ್ಲಿಂದ ಆದ ತಕ್ಷಣ ಈ ಕಡೆ ಬಂತು. ಇದು ಮತ್ತೆ ನೇರ ಸ್ಟ್ರೈಟ್ ತೊಗೊಳೋದಕ್ಕೋಸ್ಕರ ಸ್ಟ್ರೈಟ್ ಬರಲಿ ಅಂತೇಳಿ ಮತ್ತೆ ಇಲ್ಲಿ ಸ್ಪ್ರಿಂಕ್ಲರ್ ಮಾಡ್ಕೊಂಡು ಮತ್ತೆ ಪೈಪ್ಗಳನ್ನ ಕೂಲ್ ಮಾಡ್ತಾ ಇದ್ದೀವಿ ನೋಡಿ. ಇಲ್ಲಿ
ಬನ್ನಿ ವೀರೇಶ್ ಹಾಗೆ. ಇದು ಬಹಳ ಇಂಪಾರ್ಟೆಂಟು, ರೈತರು ಕ್ವಾಲಿಟಿ ಅಂತ ಕೇಳ್ತಾರಲ್ಲ ವೀರೇಶ್. ಈ ನಮ್ಮ ಖೇದೂದ್ ಕಂಪ್ನಿದು ಕ್ವಾಲಿಟಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಬನ್ನಿ ನಮ್ಮದು ISI ಮಾರ್ಕ್ ಇರುತ್ತೆ, ಮತ್ತು ನಮ್ಮ ಪೈಪ್ ಯಾವ ರೀತಿ ಪ್ರಿಂಟ್ ಆಗುತ್ತೆ. ಈ ಕಡೆ ಬನ್ನಿ ವೀರೇಶ್, ಸ್ವಲ್ಪ ಈ ಕಡೆ ಕ್ಯಾಮ್ರಾ ತಂದರೆ ನಿಮಗೆ ಕ್ಲೀನಾಗಿ ಕಾಣುತ್ತೆ ನೋಡಿ. ಖೇದೂತ್ 90 mm 4 kg ಸ್ಕ್ವೇರ್ ಫೀಟ್. ಇದು 4 kg ಪ್ರೆಷರಿನ ಪೈಪ್. ಇದು 4 kg ಅಂದರೆ ಈಗ ನಮ್ಮ ಕಡೆ ಎಲ್ಲ ಹೇಳ್ದಲ್ವಾ, ಯಾವುದೋ ಒಂದು 2 kg ಕೊಟ್ಬಿಟ್ಟು 4 kg ಅಂತ ಹೇಳ್ಬಿಟ್ಟು. ಬಟ್ ನಮ್ದು ಹಂಗಿರಲ್ಲ, 4 kg ಅಂದರೆ ಎಕ್ಸಾಕ್ಟ್ 4 kg, 6 kg ಅಂತ ಲೆಕ್ಕಾಚಾರ ರೈತರದು. ಅಷ್ಟೊಂದು ಪ್ಯೂರ್ ಇರುತ್ತೆ ಕ್ವಾಲಿಟಿ. ನೋಡಿದಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನೋಡಿ. CML ಸರ್ಟಿಫೈಡ್ ಇರುತ್ತೆ. ಈಗ ಮಾರ್ಕಿಂಗ್ ಆಯಿತು, ISI ಮಾರ್ಕ್ ಯಾವ ರೀತಿ ಮಾರ್ಕ್ ಆಗಿದೆ ಅಂತ ತೋರಿಸಿದ್ದೀನಿ. ಆ ಮಾರ್ಕ್ ಆಗ್ತಿದ್ದಂಗೆ ಇಲ್ಲಿ ಹಾಲ್ ಆಫ್ ಮಿಷಿನ್ ಅಂತ ಹೇಳಿ ಇದೇನೋದ್ರಿಂದ ಸ್ಟ್ರೈಟ್ ಮಾಡ್ಕೊಂಡು ಬರುತ್ತೆ ಪೈಪನ್ನು. ಈಗ ಯಾಕಂದರೆ ಬಿಸಿ ಇರುತ್ತೆ, ಸೊ ಬಿಸಿ ಇದ್ದರೆ ಬೆಂಡಾಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಹಾಲ್ ಆಫ್ ಮಿಷಿನಲ್ಲಿ ಇರುತ್ತೆ. ನೇರವಾಗಿ ನಿಮಗೆ ಒಂದು ಸ್ವಲ್ಪ ಬೆಂಡಿಲ್ದಂಗೆ ಕ್ಲೀನಾಗಿ ತೊಗೊಂಬರೋದು ಈ ಹಾಲ್ ಆಫ್ ಮಿಷಿನ್ ನೋಡಿ. ಹಾಲ್ ಆಫ್ ಮಿಷಿನ್ ಆಗ್ತಿದ್ದಂಗೆ ಈಗ ಲೆಂತ್ ಕೌಂಟರ್ ಆ್ಯಂಡ್ ಕಟರ್ ಅಂತ ಹೇಳ್ತಾರೆ ಇದನ್ನು. ಸೊ ಎಷ್ಟು ಲೆಂತನ್ನು ಇದು ಮಾಡ್ತಾ ಇದೆ, ಬೆಳಿಗ್ಗೆಯಿಂದ ಸಂಜೆ ತನಕ ಎಷ್ಟು ಲೆಂತ್ಗಳನ್ನು ಕಟ್ ಮಾಡಿದೆ ಅಂತ ತೋರಿಸುತ್ತೆ ಈ ಮಿಷಿನ್ನು. ನೋಡಿರಲ್ಲ ವೀರೇಶ್, ಯಾವ ರೀತಿ ಕಟ್ ಆಯಿತು ಅಂತಲೂ ತೋರಿಸ್ತೀವಿ. ಈಗ ಇಲ್ಲಿ ಡಸ್ಟ್ ಇರುತ್ತೆ, ಈ ಪೈಪ್ ಒಳಗಡೆ ಕಟ್ ಮಾಡಿದ್ವಲ್ಲ, ಈಗ ಆ ಕಟ್ ಮಾಡಿದ ಡಸ್ಟ್ ಎಲ್ಲ ಇಲ್ಲಿ ಕಾಣ್ತಾ ಇದೆಯಾ ವೀರೇಶ್, ಒಳಗಡೆ ಡಸ್ಟ್ ಇರುತ್ತೆ. ಈಗ ನೋಡಿ ಅದು ಡಸ್ಟ್ ಎಲ್ಲ ಹೋಗುತ್ತೆ. ಈಗ ಡಸ್ಟ್ ಎಲ್ಲ ತೆಗೀತದು, ಡಸ್ಟ್ ಎಲ್ಲ ತೆಗೆದು ಈಗ ಆ ಕಡೆ ಹೋಗುತ್ತೆ. ಬನ್ನಿ ಈಗ ಈ ಕಡೆ ಬನ್ನಿ, ಬೇಗ ಬನ್ನಿ ವೀರೇಶ್. ಅಲ್ಲಿ ನೋಡಿ ಅದು ಹೀಟ್ ಆಗುತ್ತೆ. ಈಗ ಮತ್ತೆ ಯಾಕೆ ಹೀಟ್ ಆಗುತ್ತೆ ಹೇಳಿ, ಕಾಲರ್ಗೆ ಆ ಕಡೆ ಒಂದು ಪೈಪ್ ಕೂರ್ಬೇಕಲ್ವಾ, ಮೇಲ್ ಫಿಮೇಲ್ ಆಗುತ್ತಲ್ವಾ, ಸೊ ಆ ಕಡೆ ಒಂದು ಕೂರಕ್ಕೋಸ್ಕರ ಹೀಟ್ ಮಾಡುತ್ತೆ, ಹೀಟ್ ಮಾಡುತ್ತೆ ಅದು. ನೋಡಿ ಕಾಲರ್ ಆಗಿದೆ ವೀರೇಶ್. ಈ ಕಾಲರ್ ಆಗಿದ್ದು ಈ ಕಡೆ ಬಂದು ಈ ಕಡೆ ಲಾಟಿಗೆ ಬರುತ್ತೆ. ಈ PVC ಪೈಪು ಮತ್ತು ಲ್ಯಾಬೊರೇಟರಿಯಲ್ಲಿ ಚೆಕಿಂಗ್ ಹೋಗುತ್ತೆ, ಕ್ವಾಲಿಟಿ ಚೆಕಿಂಗು. ಸೊ ಆ ಕ್ವಾಲಿಟಿಯಲ್ಲಿ ಕ್ವಾಲಿಟಿ ಅಪ್ ಟು ಗ್ರೇಡ್ ಇದೆಯೋ ಇಲ್ವೋ ಅಂತೇಳಿ ನಮ್ಮ ಒಳಗಡೆ ಇಂಜಿನಿಯರ್ ಇರ್ತಾರೆ. ಇಂಜಿನಿಯರ್ಗಳು ಏನು ಮಾಡ್ತಾರೆ, ಅದನ್ನು ಕ್ವಾಲಿಟಿ ಚೆಕ್ ಮಾಡಿ ಅದನ್ನು ಓಕೆ ಅಂದಮೇಲೆ ಇದನ್ನು ಡೀಲರ್ಗಳಿಗೆ ಕೊಡ್ತೀವಿ. ಡೀಲರ್ಗಳಿಂದ ಸೀದಾ ಹೋಗ್ಬಿಟ್ಟು ರೈತರು ತಾಕಿಗೆ ಹೋಗುತ್ತೆ. ಬನ್ನಿ ಈಗ ನಮ್ಮ ಲ್ಯಾಬೊರೇಟ್ರಿ ಬನ್ನಿ ವೀರೇಶ್. ನಮ್ಮ ಬಿಸ್ನೆಸ್ಸಲ್ಲಿ ಅತ್ಯಂತ ಒಂದು ಫೌಂಡೇಶನ್ ಅಂತ ಹೇಳಬೇಕಾದ್ರೆ ಲ್ಯಾಬ್ ಅಂತ ಹೇಳ್ಬೋದು ವೀರೇಶ್. ಯಾಕಂದರೆ ರೈತರು ಮತ್ತು ಡೀಲರ್ಗಳು ಹೆದರೋದು ಕ್ವಾಲಿಟಿ ಹೇಗಿದೆಯೋ ಇರೋದು, ಖೇದೂತ್ ಅವ್ರ ಕ್ವಾಲಿಟಿ ಚೆನ್ನಾಗಿದೆಯೋ ಇಲ್ವೋ ಅಂತೇಳಿ ತುಂಬ ಸಂಶಯ ಇರುತ್ತೆ ಅವರಿಗೆ. ಆ ಸಂಶಯ ನಿವಾರಣೆ ಮಾಡೋದೇ ಒಂದು ಲ್ಯಾಬ್ ಅಂತೇಳಿ ಅದಕ್ಕೊಂದು ಮತ್ತೊಂದು ಹೆಸರು ಸಂಶಯ ನಿವಾರಣೆ ಮಾಡುವಂಥ ಇದು ಅಂತ ಹೇಳ್ಬೋದು. ಈ ಕೊಠಡಿಯಲ್ಲೆಲ್ಲ ರೈತರದು ಮತ್ತು ಎಲ್ಲ ಲೀಡರ್ಗಳದ್ದು ಸಂಶಯಗಳನ್ನು ನಿವಾರಣೆ ಮಾಡ್ತೀನಿ. ಈ ಬನ್ನಿ ವೀರೇಶ್, ಈ ಲ್ಯಾಬಲ್ಲಿ PVC ಪೈಪ್ಗೆ ಎಷ್ಟು ಟೆಸ್ಟ್ಗಳು ಮಾಡ್ತೀರಾ ಸರ್? ಇದರಲ್ಲಿ ನೋಡಿ, ಈಗ ಒಂದು ಹೈಡ್ರಾಲಿಕ್ ಟೆಸ್ಟ್ ಅಂತ ಒಂದು ಮಾಡ್ತೀವಿ. ಎಲ್ಲ ಪ್ರಾಡಕ್ಟ್ಸ್ಗಳು ಏನು ಬರ್ತಾವೆ ಎಲ್ಲದು ಹೈಡ್ರಾಲಿಕ್ ಟೆಸ್ಟಿಗೆ ಹೋಗುತ್ತೆ. ಹೈಡ್ರಾಲಿಕ್ ಟೆಸ್ಟಿಂದ ಇಂಪ್ಯೂರಿಟಿ ಚೆಕ್ಕಿಗೆ ಹೋಗುತ್ತೆ. ಸೊ ಇಂಪ್ಯೂರಿಟಿ ಅಂತ ಹೇಳ್ಬೋದು, ಇಲ್ಲ ಆಶ್ ಟೆಸ್ಟ್ ಅಂತ ಹೇಳ್ಬೋದು. ASH ಆಶ್ ಅಂತೇಳಿ ಆಶ್ ಟೆಸ್ಟಿಗೆ ಹೋಗುತ್ತೆ. ಆಶ್ ಟೆಸ್ಟಿಂದ ಮತ್ತೆ ಈ ಕಡೆ ಮತ್ತೆ ಎರಡು ಇದೆ, ಅದನ್ನ ಮತ್ತೆ ನಿಮಗೆ ತೋರಿಸ್ತೀನಿ ವೀರೇಶ್. ಇದು ಇಂಪ್ಯಾಕ್ಟ್ ಟೆಸ್ಟ್ ಅಂತ ಒಂದಿದೆ, ಮತ್ತೆ ರಿವರ್ಸಲ್ ಟೆಸ್ಟ್ ಅಂತ ಇದೆ. ಸೊ ಈಗ ನಾನು ನಿಮಗೆ ತೋರಿಸೋದು ಇಲ್ಲಿ ಈ ಕಡೆ ಬಂದ್ಬಿಟ್ಟು ಇದು ಹೈಡ್ರಾಲಿಕ್ ಟೆಸ್ಟ್. ನಾನು ನಿಮಗೆ ಅಲ್ಲಿ ವಿಡಿಯೋ ಮಾಡಿದ್ದು ಎಷ್ಟು kg ಪ್ರೆಷರಿನ ಪೈಪ್ ಅದು 4 kg 4 kg ಪ್ರೆಷರ್. ಸೊ 4 kg ಪ್ರೆಷರ್ ಪೈಪನ್ನು ನಾವು ತಂದು ಇಲ್ಲಿ ಇಡ್ತೀವಿ. 4 kgನ ನಾವು 16 kg ಇದಕ್ಕೆ ಲೋಡ್ ಹಾಕ್ತೀವಿ. 16 kg ಲೋಡ್ ಆಗಿಬಿಟ್ಟು 1 ಗಂಟೆ ಬಿಡ್ತೀವಿ ಲ್ಯಾಬಲ್ಲಿ. ಓಕೆ. ಸೊ ಅದು ಹೊಡೆದೋಗುತ್ತಾ ಏನಾಗುತ್ತೆ ಅನ್ನೋದನ್ನು ಕ್ವಾಲಿಟಿ ಚೆಕ್ ಮಾಡ್ತೀವಿ ಇಲ್ಲಿ. ಸೊ ಇಲ್ಲಿ ಚೆಕ್ ಮಾಡಿದ್ಮೇಲೆ ಇದು ಆದಮೇಲೆ ಇಲ್ಲಿಂದ ಸೀದಾ ಇದು ಸಸ್ಟೈನ್ ಆಯಿತು ಅಂದರೆ ಅಲ್ಲಿ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಓಕೆ. ಸೊ ಇಲ್ಲಿಂದ ಮತ್ತೆ ಬಂದು ಇನ್ ಕೇಸ್ ಅದೇನಾದರೂ ಬ್ರೇಕ್ ಆದರೆ ಅದು ರಿಜೆಕ್ಟ್ ಆಗುತ್ತೆ. ಮತ್ತೆ ಲಾಟಲ್ಲಿ ಸೇರಿಸೋದೇ ಇಲ್ಲ ಅದು. ಓಕೆ. ಪೂರ್ತಿ ಲಾಟೇ ಕ್ಯಾನ್ಸಲ್ ಮಾಡಿ ಮತ್ತೆ ನಾವು ಬೇರೆ ಇದನ್ನ ಅದು ಮಾಡ್ತೀವಿ, ರಿಜೆಕ್ಟಿಗೆ ಹಾಕ್ಬಿಡ್ತೀವಿ ಅದು. ಸೊ ಅದಾದ್ಮೇಲೆ ಮತ್ತೆ ನಾವು ಇಲ್ಲಿ ಹ್ಯಾಶ್ ಟೆಸ್ಟಿಗೆ ಬರ್ತೀವಿ. ಇದು ಇಂಪ್ಯೂರಿಟಿ ಚೆಕ್ ಅಂತಾನು ಹೇಳ್ಬೋದು. ಇಲ್ಲಿ ಇಂಪ್ಯೂರಿಟಿ ಮತ್ತೆ ಹ್ಯಾಶ್ ಎರಡನ್ನೂ ಚೆಕ್ ಮಾಡುವಂಥದ್ದು ಇದು ಮಿಷಿನ್. ಇದು ರಿವರ್ಸಲ್ ಟೆಸ್ಟ್ ಅಂತ ಹೇಳಿ. ರಿವರ್ಸಲ್ ಟೆಸ್ಟಲ್ಲಿ 150 ಡಿಗ್ರಿಗೆ ನಾವು ಆ ಪೈಪನ್ನು ಹೀಟ್ ಮಾಡಿ ರೆಡಿ ಆಗಿ ಬಂದಿರೋಂಥ ಪೈಪನ್ನು ಲ್ಯಾಬಲ್ಲಿ ತೊಗೊಂಬಂದ್ಬಿಟ್ಟು 150 ಡಿಗ್ರಿ ಹಾಕಿ ಚೆಕ್ ಮಾಡಿ. ಯಾಕಂದರೆ ಬೇಸಿಗೆ ಕಾಲದಲ್ಲಿ ಪೈಪ್ ಹೊಡೆದೋಗುತ್ತೆ ಅಂತ ರೈತರು ತುಂಬ ಗೋಳಾಡ್ತಾ ಇರ್ತಾರೆ. ಸೊ ಬೇಸಿಗೆ ಅಲ್ಲ, 150 ಡಿಗ್ರಿ ಅಂದರೆ ನೀವೇ ಇಮ್ಯಾಜಿನ್ ಮಾಡಿ ಎಷ್ಟು ಡಿಗ್ರಿ ಇರುತ್ತೆ ಅಂತೇಳಿ. ಆ 150 ಈಗ ಬೇಸಿಗೆ ಕಾಲದಲ್ಲಿ 40, 50, 60 ಡಿಗ್ರಿ ಅಂತಲೂ ಮ್ಯಾಕ್ಸಿಮಮ್ ಇರ್ಬೋದು. ನಾವಿಲ್ಲಿ ಆಗ್ತಿರೋದು 150 ಡಿಗ್ರಿ ಹಾಕಿ ಸೊ ಇಲ್ಲಿ ನಾವು ಪೈಪನ್ನು ಚೆಕ್ ಮಾಡ್ತೀವಿ. ಸೊ ಅದಕ್ಕೂ ಸಸ್ಟೈನ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡ್ತಾರೆ ನಮ್ಮ ಇಂಜಿನಿಯರ್ಗಳು. ಸೊ ಅದನ್ನು ಚೆಕ್ ಮಾಡಿಬಿಟ್ಟು ಆಮೇಲೆ ಅಲ್ಲಿಂದ ಅದು ಸಕ್ಸಸ್ ಆದಮೇಲೆ ಇದು ಬಂದುಬಿಟ್ಟು ಇಂಪ್ಯಾಕ್ಟ್ ಟೆಸ್ಟ್ ಅಂತ ಹೇಳ್ಬಿಟ್ಟು ಇದರೊಳಗೆ 0 ಡಿಗ್ರಿ ಹೇಳ್ತೀವಿ ಪೈಪನ್ನು. ಆ 0 ಡಿಗ್ರಿ ಅಂದರೆ ನೀವು ಒಂಥರ ಐಸ್ ಅಂತ ಹೇಳ್ಬೋದು ವೀರೇಶ್. ಸೊ ಆ 0 ಡಿಗ್ರಿಗೆ ಇಟ್ಬಿಟ್ಟು ಪೈಪನ್ನು. ಸೊ ಬನ್ನಿ ವೀರೇಶ್ ಈ ಕಡೆ ನೋಡಿ. ಈಗ 0 ಡಿಗ್ರಿಯಲ್ಲಿ ಇಟ್ಟಿರ್ತೀವಿ. ಇಲ್ಲಿದೆ ನೋಡಿ, ಇದು ಈ 0 ಡಿಗ್ರಿಯಲ್ಲಿ ಚೆಕ್ ಮಾಡಿ ಈಗ ಇಲ್ಲಿ ಬಂದಿದೆ ಇದು. ಓಕೆ. ಸೊ ಇದನ್ನು ನಾವೇನು ಮಾಡ್ತೀವಿ ಇಲ್ಲಿ ನೋಡಿ ವೀರೇಶ್, ಈಗ ಇದನ್ನು ಇಂಪ್ಯಾಕ್ಟ್ ಟೆಸ್ಟ್ ಮಾಡ್ತೀವಿ ನೋಡಿ. ಪೈಪ್ ಹೊಡೆದೋಯ್ತು ಅಂತ ಹೇಳಿ ಚೆಕ್ ಮಾಡುವಂಥ ಒಂದು ಉಪಕರಣ ಇದು. ಅಂದರೆ ಸಡನ್ ಆಗಿ ಏನೋ ಒಂದು ಲೋಡ್ ಬಿದ್ದಾಗ ಬೇಕಾಗುತ್ತೆ. 0 ಡಿಗ್ರಿಯಲ್ಲಾಗಲಿ 150 ಡಿಗ್ರಿಯಲ್ಲಿ ಆಗಲಿ. ಈಗ ನಾವು ಅಷ್ಟೆಲ್ಲ ತಂದು ಈ ಲ್ಯಾಬಲ್ಲಿ ಚೆಕ್ ಮಾಡ್ಬೇಕಾದ್ರೆ ಏನಾದರೂ ಆಗಿದೆಯಾ, ಕೆಮಿಕಲ್ ಕಾಂಪೋಸಿಷನ್ ಏನಾದ್ರು ಚೇಂಜ್ ಆಗಿದೆಯಾ ಅಂತ ನೋಡೋದಕ್ಕೋಸ್ಕರ ಅಂತ ಇದು ಟೆಸ್ಟ್ ಮಾಡ್ತೀವಿ. ಸೊ ಎಲ್ಲ ಟೆಸ್ಟ್ಗಳನ್ನು ನಾವು ಸರ್ವೇ ಆಗಿಬಿಟ್ರೆ ನಮ್ಮ ಇದೇನಾಗಿದೆ ಅಂದರೆ ರೈತರಿಗೆ ಒಳ್ಳೆ ಕ್ವಾಲಿಟಿ ಪೈಪ್ ಕೊಡ್ತಿದ್ದೀವಿ ಅಂತೇಳಿ ಉದ್ದೇಶ. ಇಷ್ಟೆಲ್ಲ ಇದಕ್ಕೆ ಆಲ್ಮೋಸ್ಟ್ ಅಲ್ಲಿ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿಬಿಟ್ಟು ಈ ಮಿಷನರೀಸ್ಗಳನ್ನು ತಂದು ನಾವು ರೈತರಿಗೆ, ಯಾಕಂದರೆ ನಮ್ಮ ಮಾಲಕರು ಏನಿದಾರೋ ಅವರು ಒಬ್ಬ ರೈತರೇ,
ಸೊ ರೈತರಿಗೆ ತೊಂದರೆ ಆಗ್ಬಾರ್ದು, ರೈತರಿಗೆ ಒಳ್ಳೆ ಕ್ವಾಲಿಟಿ ಉಪಕರಣಗಳನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ರು ಇಷ್ಟೊಂದೆಲ್ಲ ಲ್ಯಾಬನ್ನು ಇನ್ವೆಸ್ಟ್ ಮಾಡಿಬಿಟ್ಟು ಇಷ್ಟೊಂದೆಲ್ಲ ಮಿಷಿನರೀಸ್ಗಳನ್ನು ತೊಗೊಂಬಂದು ಇಷ್ಟೆಲ್ಲ ಇನ್ಸ್ಟಾಲ್ ಮಾಡಿಬಿಟ್ಟು ರೈತರಿಗೆ ಎಂಡ್ ಯೂಸರ್ ಫೈನಲಿ ರೈತನ ಖೇದದ ಕಂಪ್ನಿ ಪೈಪ್ಗಳನ್ನ ಇದ್ದರೆ ಇದು ನಂಬರ್ 1 ಪೈಪು ಅಂತ ಹೇಳ್ಬಿಟ್ಟು ಅವ್ನಿಗೆ ಸ್ಯಾಟಿಸ್ಫೈ ಆಗಲಿ ಅಂತ ಹೇಳ್ಬಿಟ್ಟು ಅದೊಂದು ಆಸೆ ಇಟ್ಕೊಂಡಿದ್ರು. ಆ ಆಸೆ ತಕ್ಕಂತೆ ಇದು ಲ್ಯಾಬೊರೇಟರಿ ಮಾಡಿದ್ದಾರೆ ವೀರೇಶ್. 5 ಟನ್ ಗಾಡಿ ಮತ್ತು ಅದ್ರ ಮೇಲೆ ಒಂದು 4 ಟನ್ ಲೋಡ್ ಇರೋಂಥ ಪೈಪ್ಗಳು, ಒಂದು 10 ಟನ್ ಲೋಡ್ ಇರೋಂಥದ್ದು. ಸೊ ಈ ಪೈಪ್ ಮೇಲೆ ಹೋದರೆ ಅದು ಯಾವ ರೀತಿ ಸಸ್ಟೈನ್ ಆಗುತ್ತೆ ಅನ್ನೋದನ್ನು ನಾನು ಕ್ವಾಲಿಟಿ ನಾನು ಹೇಳಿದೆ. ಈಗ ಒಳಗಡೆ ನಿಮಗೆ ಲ್ಯಾಬ್ ಟೆಸ್ಟ್ ತೋರಿಸಿದೆ, ಪ್ರೊಡಕ್ಷನ್ ಎಲ್ಲ ತೋರಿಸಿದೆ, ನಾವೆಲ್ಲ ಚೆಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿದ್ಮೇಲೆ ಕಂಕ್ಲೂಷನ್ ನೀವು ಈಗ ನಾನು ರೈತರಿಗೆ ಅದು ಲ್ಯಾಬ್ ಟೆಸ್ಟ್ ಅಂದರೆ ಅರ್ಥ ಆಗಲ್ಲ. ಸೊ ಆಗ್ಬಿಟ್ಟು ರೈತರಿಗೆ ಅರ್ಥ ಆಗೋಸ್ಕರ ಅಂತ ನಾವು ಗಾಡಿನೇ ತಂದು ಅದ್ರ ಮೇಲೆ ನಡೆಸಿ ತೋರಿಸ್ತೀವಿ. ನೀವು ಕ್ಲೀನಾಗಿ ನೋಡ್ಕೋಬೋದು ವೀರೇಶ್, ಎಲ್ಲೂ ಸಹ ಕ್ರ್ಯಾಕ್ಸ್ ಬಂದಿರಲ್ಲ. ಗಾಡಿ ಹೋದ್ರೂ ಸಹ ಈ ಪೈಪ್ ಏನೂ ಆಗಲ್ಲ ಅನ್ನೋದಕ್ಕೆ ಲೈವ್ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀವಿ. ಈಗ 10 ಟನ್ ಗಾಡಿ ಫುಲ್ ಲೋಡ್ ಇರೋಂಥದ್ದು ಗಾಡಿ ಈ ಪೈಪ್ ಮೇಲೆ ಹೋದ್ರೂ ಸಹ ಪೈಪ್ ಎಲ್ಲೂ ಹೊಡೆದೋಗಿಲ್ಲ. ನಿಮ್ಗೆ ಏನಂತೆ ಲೋಡ್ ಬಿಯರಿಂಗ್ ಮಾಡೋಕ್ಕೋಸ್ಕರ ಈ ಥರ ಆಗಿರುತ್ತೆ ಅಷ್ಟೇ. ಅದು ಬಿಟ್ಟರೆ ನಿಮಗೆ ಎಲ್ಲೂ ಸಹ ನೋಡಿ ನಾನು ತಿರ್ಸಿ ತೋರಿಸ್ತೀನಿ, ಅಷ್ಟು ಲೋಡ್ ಬಿದ್ರೂ ಎಲ್ಲೂ ಸಹ ಪೈಪ್ ಹೊಡೆದೋಗಿಲ್ಲ ನೋಡಿ ವೀರೇಶ್. ಸೊ ಇದು ಅದು 4 kg ಪ್ರೆಷರಿಂದು. ಅದು ಸ್ವಲ್ಪ ಅಗಲ ಆಗಿರುತ್ತೆ ಅಷ್ಟೇ, ಬಟ್ ಎಲ್ಲೂ ಆಗಿರಲ್ಲ ಅಷ್ಟೇ, ಮತ್ತೆ ಎಲ್ಲೂ ಕಟ್ ಆಗಲ್ಲ ನಿಮಗೆ. ಓಕೆ, ಅದು 4 kg ಪ್ರೆಷರ್ ಇಲ್ಲಿ ವೀರೇಶ್. ನಾನು ಇನ್ನು 6 kg ಅದು ದೂರದ ವಿಷಯ. 4 kgನೇ 6 kg ಪ್ರೆಷರ್ ಕೆಲಸ ಮಾಡುತ್ತೆ ಸರ್. ಅಷ್ಟೊಂದು ವರ್ಜಿನ್ ಮೆಟೀರಿಯಲ್ ಹಾಕಿ ಅಷ್ಟೊಂದು ಒಳ್ಳೆ ಕ್ವಾಲಿಟಿಯಲ್ಲಿ ಖೇದದ ಕಂಪ್ನಿ. ಅದಕ್ಕೆ ನಾನು ಹೇಳ್ತಾ ಇರೋದು ಖೇದದ ಕಂಪ್ನಿ ಐಟಮ್ಸ್ಗಳು ರೈತರು ತೊಗೊಂಡ್ರೆ ಅವ್ರಿಗೆ ಯಾವುದೇ ರೀತಿ ಅನ್ಯಾಯ ಆಗೋದಿಲ್ಲ ಸರ್. ಡೀಲರ್ಸ್ಗಳಿಗೂ ಅಷ್ಟೇ, ಅವರು ಅಷ್ಟೇ ಇದರಲ್ಲಿ ಒಳ್ಳೆ ಹೆಸರು ತಗೋಬಹುದು ಸರ್. ಇದರಲ್ಲಿ ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ಈ ವಿಡಿಯೋ ಇಷ್ಟ ಆದರೆ ನಮ್ಮ